ಆ, ನಾನು ಸುಮಾರು 15 ವರ್ಷಗಳ ಕಾಲ ನಾನು ನಾಟಕ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲು ನನ್ನ ಅಪಾಯಿಂಟ್ ಆಗಿದ್ದು ರಾಣೆಬೆನ್ನೂರು ತಾಲೂಕು ಹಿರೇಮಾಗನೂರು ಅಂತ ಹೇಳಿ. ಅಲ್ಲಿಂದ ಜರ್ನಿ ನಂದು ಶುರುವಾಗಿದ್ದು. ಆಮೇಲೆ 7 ವರ್ಷದ ನಂತರ ನಾನು ಹಳದಿಗೆ ಬಂದೆ. ಸೋಗಿ ಅಂತ ಒಂದು ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಈಗ ಮರಮ್ನಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿರಂತರವಾಗಿ 15 ವರ್ಷಗಳಿಂದನೂ ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಂದು, ಇಲ್ಲಿ ನಮ್ಮನ್ನ ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ಪೋಸ್ಟ್ಗಳನ್ನ ತುಂಬ್ತಾ ಇಲ್ಲ. ಅದು ತುಂಬಾ ಕೊರತೆ ಅನಿಸ್ತಾ ಇದೆ. ಆಮೇಲೆ ಎಲ್ಲೆಲ್ಲಿ ಖಾಲಿ ಇದೆಯೋ ಆ ಪೋಸ್ಟ್ಗಳನ್ನ ಮರ್ಜ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವುಗಳನ್ನ ನಮ್ಮನ್ನ ತುಂಬ್ತಾ ಹೋಗ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ರಶ್ನೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮನ್ನ ನಮ್ಗೆ ಕಾಡ್ತಾ ಇದೆ ಇದು ಪ್ರಶ್ನೆ ಆಗಿ. ಯಾಕೆ ಅಂದ್ರೆ, ಯಾಕೆ ಅತಿ ಹೆಚ್ಚು ಮಕ್ಕಳಿಗೆ ತುಂಬಾ ಉಪಯುಕ್ತವಾಗುವಂತಹ ಕೆಲಸಗಳನ್ನ ಮಾಡ್ತಾ ಇರುವಂತ ನಾಟಕ ಶಿಕ್ಷಕರು ಎಲ್ಲದರಲ್ಲೂ ಭಾಗವಹಿಸ್ತಾ ಇದೀವಿ. ನಮ್ದ್ರಲ್ಲಿ ಸಂಗೀತ ಇದೆ, ನೃತ್ಯ ಇದೆ, ಅಭಿನಯ ಇದೆ, ಆಮೇಲೆ ನಾವೇ ವಸ್ತುಗಳನ್ನ ಮಕ್ಕಳಿಂದ ತಯಾರು ಮಾಡಿ ನಾಟಕಕ್ಕೆ ಬಳಸುವಂತದ್ದಿದೆ. ಎಲ್ಲದನ್ನು ಇದರಲ್ಲಿ ನಾವು ಒಂದು ಭಾಗವಾಗಿ ನಾವು ಇದನ್ನ ಕಾರ್ಯನಿರ್ವಹಿಸ್ತಾ ಇದ್ರೆ ಮಕ್ಕಳಿಗೆ ಇದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇಕು. ಮೊಟ್ಟ ಮೊದಲನೇದಾಗಿ ನಾಟಕ ಯಾಕೆ ಬೇಕು ಅನ್ನೋದು ಶಿಸ್ತು ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಶಿಸ್ತು ಮತ್ತು ವಿನಯತೆ ಬಹಳಷ್ಟು ಮಕ್ಕಳಲ್ಲಿ ನಾವು ನೋಡ್ತಾ ಇಲ್ಲ. ಹಾಗಾಗಿ ವರ್ಷಗಳ ನಂತರ ನಾವು ಸಾಕಷ್ಟು ಬ್ಯಾಚ್ಗಳನ್ನ ಪಾಸ್ಔಟ್ ಆಗದ ನೋಡ್ತಾ ಇದ್ದೀವಿ. ಅಲ್ಲಿ ಮಕ್ಕಳಲ್ಲಿ ಶಿಸ್ತು ವಿನಯತೆ ಕಡಿಮೆ ಆಗ್ತಾ ಇದೆ. ಇದು ಒಬ್ಬ ಶಿಕ್ಷಕ ಇರ್ತೀವಿ, ಸುಮಾರು ಒಂದು 500 ಮಕ್ಳು ಇರ್ತಾರೆ. ನಮಗ್ ಸಿಗುವಂತಹ ಅವಧಿ ಬಹಳ ಕಡಿಮೆ. 40 ನಿಮಿಷ ಅನ್ನೋದೇ ನಮಗ್ ಕಡಿಮೆ. ಮಕ್ಕಳೆಲ್ಲ ಕ್ಲಾಸ್ ಅಲ್ಲಿ ಹೋಗ್ತೀವಿ, ಅವರು ಹಿಂದಿನ ಪಿರಿಯಡ್ ಅಲ್ಲಿ ಏನಾಗಿರುತ್ತೆ ಅದನ್ನ ಮುಗಿಸ್ಕೊಂಡು ನಮ್ಮ ಕಡೆ ಗಮನ ಹರಿಸೋಷ್ಟೊತ್ತಿಗೆ ಅಲ್ಲಿಗೆ ಒಂದು 10 ನಿಮಿಷ ಹೋಗಿರುತ್ತೆ. ಅಷ್ಟಲ್ಲದೆ ನೆಕ್ಸ್ಟ್ ಅತಿ ಹೆಚ್ಚು ಒತ್ತು ಕೊಡ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ವಿಷಯಗಳಿಗೆ. ಅವರ ಕನ್ನಡ ವಿಷಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಅತಿ ಹೆಚ್ಚು ಒತ್ತು ಕೊಟ್ಟು ಮಕ್ಕಳನ್ನ ಕಲಿಕೆ ಮತ್ತು ಅಂಕಕ್ಕೆ ಮಾತ್ರ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಹೊರತು, ಈ ರೀತಿಯಾದಂತಹ ಮಕ್ಕಳಿಗೆ ಏನ್ ಅವಶ್ಯಕತೆ ಇದೆ, ಯಾವ್ದ್ರ ಮೂಲಕ ಮಕ್ಕಳು ಕಲಿಯಕ್ ಸಾಧ್ಯ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡಿಲ್ಲ. ಹಾಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ವಿದ್ಯಾಭ್ಯಾಸ ಅನ್ನೋದು ಮತ್ತು ಶಿಕ್ಷಣ ಅನ್ನೋದು ಹೊರೆ. ಪ್ರತಿಯೊಂದು ಮಗುಗೆ ಪ್ರತಿಯೊಂದು ಇದ್ರಲ್ಲಿ ಒಂದು ಫೀಡಿಂಗ್ ಸ್ಪೂನ್ ತರ ಅವ್ರಿಗೆ ಏನಾಗ್ತಾ ಇದೆ, ಅಭ್ಯಾಸ ಪುಸ್ತಕಗಳನ್ನ ಬರೆಯೋದು, ರೈಟಿಂಗ್ ಸ್ಕಿಲ್ ಇಲ್ಲದೆ ಇರೋದು, ಆಮೇಲೆ ಅವ್ರನ್ನ ಚಿತ್ರಕಲೆ ಇಲ್ಲದೆ ಇರೋದು, ಇವುಗಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ. ಎಲ್ಲದೂ ಸಹ ನಾವು ಆನ್ಲೈನ್ ಮೂಲಕ ಮಕ್ಕಳಿಗೂ ಸಹ ಏನೇ ತೋರಿಸ್ಬೇಕಾದ್ರೂ ನಾವು ಆಕ್ಟ್ ಮಾಡಿ ತೋರಿಸ್ಬೇಕಂದ್ರೂ ಇಲ್ಲ, ನಾವು ಆನ್ಲೈನ್ ಅಲ್ಲಿ ಹಾಕ್ತಿವಿ, ನೋಡ್ರಿ ಇದನ್ನ ಕಲೀರಿ ಅನ್ನೋ ಪ್ರಕಾರ ಎಲ್ಲಾ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ಬರ್ತಾ ಇದಾವೆ. ಇರ್ಲಿ, ಕಲಿಕೆಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನ ಸ್ಮಾರ್ಟ್ ಕ್ಲಾಸ್ಗಳನ್ನ ನಾವು ಬಳಸೋಣ. ಅದರ ನಂತರ ಹೆಚ್ಚು ಶಿಕ್ಷಕರಾಗಿ ನಾವು ಮಕ್ಕಳ ಜೊತೆ ಕಲಿತಾ ಅವ್ರಿಗೆ ಕಲಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನನ್ನ ಹೆಸರು ಮೊಹಮ್ಮದ್ ಯೂನಿಸ್ ಅಂತ ಹೇಳಿ, ಹೊಸಪೇಟೆ. ನಾನು ಚಿತ್ರಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರ್ತೇನೆ. ನಾನು ಒಂದು 3ನೇ ತರಗತಿ ಓದುವಾಗಿಂದ ಒಂದು ಭಾವೈಕ್ಯತಾ ವೇದಿಕೆ ಅನ್ನಂತ ಒಂದು ಸಂಸ್ಥೆಯಲ್ಲಿ ಬೀದಿ ನಾಟಕದ ಮೂಲಕ ನಾಟಕ, ಅಭಿನಯ ಇದನ್ನೆಲ್ಲ ಕಲ್ತ್ಕೊಂತ ಬಂದು, ಆಮೇಲೆ ಒಂದು ಕೋರ್ಸ್ ಶಿವಸಂಚಾರ ಅಂತ ಹೇಳಿ ಸಾಣೇಹಳ್ಳಿಯಲ್ಲಿ ಇರೋಂಥ ಒಂದು ಸಂಸ್ಥೆಯಲ್ಲಿ 1 ವರ್ಷ ತರಬೇತಿ ಪಡೆದಿದ್ದೇನೆ. ಆಮೇಲೆ ಕರ್ನಾಟಕದ ಅಥವಾ ಭಾರತದ ಬೇರೆ ಬೇರೆ ದಿಗ್ಗಜ ರಂಗ ನಿರ್ದೇಶಕರುಗಳ ಜೊತೆ ಕೆಲಸ ಕೂಡ ಮಾಡಿರೋ ಅನುಭವ ಇದೆ. ಉದಾಹರಣೆಗೆ ಸಿ ಬಸಲಿಂಗಯ್ಯ ಆಗಿರ್ಬೋದು, CGK ಅವರಾಗಿರ್ಬೋದು, ಇನ್ನ ಹಲವಾರು ರಂಗ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಬಹಳಷ್ಟು ಮಕ್ಕಳ ನಾಟಕಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಮಕ್ಕಳ ನಾಟಕಗಳಲ್ಲಿ ಮಕ್ಕಳಿಗೆ ನಾಟಕ, ಅಭಿನಯ ಅಥವಾ ಒಂದು ಮುಖವಾಡ ತಯಾರಿಕೆ ಅಥವಾ ರಂಗವಿನ್ಯಾಸ ಯಾವ ತರ ಮಾಡಬಹುದು, ಅಥವಾ ವೇಸ್ಟ್ ಮೆಟೀರಿಯಲ್ ಅಲ್ಲಿ ಏನೆಲ್ಲ ಪರಿಕರಗಳು ಮಾಡಬಹುದು ಅನ್ನೋದನ್ನ, ಈ ತರದನ್ನ ಪ್ರಾಕ್ಟೀಸ್ನ ನಾನು ಬಹಳಷ್ಟು ಪ್ರಯೋಗ ತರ ಮಾಡ್ತಾ ಬಂದಿದ್ದೇನೆ. ನಾಟಕದಲ್ಲಿ ಅಭಿನಯ ಇದೆಯಲ್ಲ, ಅದು ಅಭಿನಯ ಮತ್ತು ಆಮೇಲೆ ಮಕ್ಕಳಿಗೆ ಈ ಪರಿಕರಗಳು ಮಾಡೋದ್ರಿಂದ ಅವರಿಗೆ ಒಂದು ಬೇರೆ ತರದ ಅನುಭವ ಸಿಗುತ್ತೆ.
ಅನುಭವ ಇನ್ ದ ಸೆನ್ಸ್ ಲೈಕ್ ಬಣ್ಣ ಬಳಸೋದಾಗ್ಲಿ ಅಥವಾ ಅದು ಮಾಡುವ ವಿಧಾನ ಆಗ್ಲಿ, ಅದರಿಂದ ಅವರು ಮಿದುಳಿಗೆ ಬೇರೆ ಒಂದು ಲೈಕ್ ರೆಗ್ಯುಲರ್ ಕೆಲ್ಸಕ್ಕಿಂತ ಬೇರೆ ತರದ್ದೊಂದು ಒಂದು ಇದು ಸಿಗುತ್ತೆ ಅನ್ನೋದು ನನ್ನ ಅನುಭವಕ್ಕೆ ವಿಭಿನ್ನವಾದ ಆಯಾಮ ಸಿಗುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಿರಂತ ಇದು. ಮಕ್ಕಳ ರೆಸ್ಪಾನ್ಸ್ ಮಕ್ಕಳು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಂದ್ರೆ ಲೈಕ್ ಅವ್ರಿಗೆ ಬಣ್ಣ, ಈಗ ನೋಡಿ ನೀವೊಬ್ಬ ನಾರ್ಮಲ್ ಮನುಷ್ಯನಿಗೆ ಬ್ರಷ್ ಮತ್ತೆ ಬಣ್ಣ ಕೊಡ್ರಿ, ಅವ್ರು ಬಣ್ಣ ಮತ್ತೆ ಬ್ರಷ್ ಹಿಡ್ಕೊಂಡ ತಕ್ಷಣನೇ ಅವ್ರು ಒಂಥರ ಇದು ಆಗ್ತಾರೆ, ಹೆದರ್ಕೊಳ್ಳೋದು ಅದು ಎಲ್ಲ. ಅದೇ ನೀವು ಒಬ್ಬ ಆರ್ಟಿಸ್ಟ್ ಅಥವಾ ಮಗುಗೆ ಕೊಟ್ಟಾಗ ಅವನು ಫ್ರೀ ಆಗ್ತಾನೆ. ಅವನು ಮಾನಸಿಕವಾಗಿ ಏನಿರುತ್ತಲ್ಲ ಅದನ್ನ ಹೊರ ಹಾಕಕ್ಕೆ ಎಕ್ಸ್ಪ್ರೆಸ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಆ ತರದ ಅನುಭವಗಳು ಬಹಳಷ್ಟಾಗಿದೆ ಬಣ್ಣಗಳ ಜೊತೆ. ಆಮೇಲೆ ಬಣ್ಣ ಏನಂದ್ರೆ ಅವನ ಮಾನಸಿಕ ಆಲೋಚನೆಗಳನ್ನ ಹೊರ ಹಾಕಕ್ಕೆ ಬಹಳಷ್ಟು ಪ್ರಯತ್ನ ಇದು ಆಗುತ್ತೆ ಅನ್ನೋದು ಈ ತರದ ಅನುಭವಗಳನ್ನ ನಾನು ಅನುಭವಿಸಿದ್ದೀನಿ ಅಂತ ಹೇಳಕ್. ಮಕ್ಕಳಿಗೆ ನಾಟಕಗಳನ್ನು ನೀವು ಕಲಿಸ್ತೀರಾ ಅಥವಾ ಅವರ ಆ ನಾಟಕಗಳಲ್ಲಿ ಯಾವ ರೀತಿ ಒಂದು ಯಶಸ್ಸನ್ನು ಕಂಡಿದ್ದೀರಿ? ಬಹಳಷ್ಟು ತುಂಬಾ ಅದ್ಭುತ ಅನುಭವಗಳಿದಾವೆ ಸರ್. ನಾಟಕ ನಟನೆ ಆಗ್ಲಿ ಅಥವಾ ಲೈಕ್ ಪರಿಕರ ಮಾಡೋದಾಗ್ಲಿ, ಅವೆಲ್ಲ ಅದ್ಭುತವಾದ ಅನುಭವಗಳು ಸರ್. ಅವರು ಒಬ್ಬೊಬ್ಬ ಮಕ್ಕಳು ಇನ್ನೂವರೆಗೂ ನಮಗೆ, ಈಗ ಲೈಕ್ ನಾನು ಯಾವ್ದೋ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋ ಹುಡುಗ ಇವತ್ತು ಇಂಜಿನಿಯರಿಂಗ್ ಏನೋ ಮಾಡ್ತಿದ್ದಾನೆ. ಇವತ್ತಿಗೂ ಬಂದು ನನಗೆ ಸರ್ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾತಾಡೋದು ಅಥವಾ ಅವನ ಸಂಬಂಧ, ಅದು ಅದ್ಭುತ ಅನುಭವ ಸರ್. ನಾವು ಸಾಕಷ್ಟು ರಂಗಭೂಮಿಯಲ್ಲಿ ಸಾಕಷ್ಟು ಮಕ್ಕಳ ಸಮ್ಮರ್ ಕ್ಯಾಂಪ್ಗಳನ್ನೇ ಮಾಡಿದ್ವಿ. ಮಕ್ಕಳಿಗಾಗಿನೇ ಸಮ್ಮರ್ ಕ್ಯಾಂಪ್ಗಳನ್ನ ಮಾಡಿದೀವಿ. ನಿಜಕ್ಕೂ ಅದು ಒಂದು ದೊಡ್ಡ ಅದ್ಭುತ ಮತ್ತು ನಮ್ಗೊಂದು ದೊಡ್ಡ ಅನುಭವ. ಮಕ್ಕಳ ಜೊತೆಗೆ ತುಂಬಾ ವೆರೈಟೀಸ್ ಮಕ್ಳು ಇರ್ತಾರೆ ಅದರಲ್ಲಿ. ಕೆಲವೊಂದು ಮಕ್ಕಳಿಗೆ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಮಕ್ಕಳು ಊಟ ಮಾಡಲ್ಲ ಅದಕ್ಕಾಗಿ ತಗೊಂಡ್ಬಂದಾಕಿ ತುಂಬಾ ಏನ್ ಮಾಡ್ತಾನೆ ಸತಾಯಿಸ್ತಾನೆ ಅಂತೇಳಿ ಮಕ್ಕಳನ್ನ ತಂದು ಹಾಕಿರೋರು ಇದಾರೆ. ಬಟ್ ಆ ಮಗು ಕ್ಯಾಂಪ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಅವನು ಎಷ್ಟು ಬದಲಾವಣೆಗಳನ್ನ ಕಂಡಿರೋದು ಸಹ ನೋಡಿದೀವಿ. ಮಗು ಒಂದು ಸಮ್ಮರ್ ಕ್ಯಾಂಪ್ ಅನ್ನೋದು ಎಲ್ಲ ಮಕ್ಕಳ ಒಟ್ಟಿಗೆ ಸೇರ್ಕೊಂಡು ಮಣ್ಣಲ್ಲಿ ಆಡೋದಿರ್ಬೋದು, ಮುಖವಾಡಗಳನ್ನ ಮಣ್ಣಲ್ಲಿ ಮಾಡೋದಿರ್ಬೋದು, ಮತ್ತೆ ಕೆಲವೊಂದು ಕ್ರಾಫ್ಟ್ ವರ್ಕ್ಗಳನ್ನ ಮಾಡೋದಿರ್ಬೋದು. ಅತಿ ಹೆಚ್ಚಾಗಿ ಮಕ್ಕಳು ಬೆರೆಯೋದನ್ನ ಕಲಿತಾರೆ, ಎಲ್ಲರ ಜೊತೆ ಬೆರೆಯೋದನ್ನೇ. ಅದು ಅಂತೂ ನಾವು ಬಹಳ ಕಡಿಮೆ ನೋಡ್ತಾ ಇದ್ದೀವಿ. ಬಟ್ ಆ ಮಕ್ಕಳು ಎಲ್ಲದ್ರ ಜೊತೆಗೆ ಬೆರೆಯೋದನ್ನ ಕಾಣ್ತಾರೆ. ಮತ್ತು ಅವ್ರ ಮಕ್ಕಳಲ್ಲಿ ಒಂದು ಖುಷಿ, ಆ ಖುಷಿಯ ಅನುಭವಿಸೋದೇ ನಮ್ಗೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಆಮೇಲೆ ಕೆಲವು ಮಕ್ಕಳಿಗೆ ಈಗ ಏನಾಗುತ್ತಂದ್ರೆ, ನಾಟಕ ಅನ್ನೋದು ಬರೇ ನಟನೆ ಅಷ್ಟಾಗಿ ಸೀಮಿತ ಆಗಿರಲ್ಲ. ಅವರ ಆಂಗಿಕ ಬೆಳವಣಿಗೆ ಕೂಡ ಬಹಳಷ್ಟು ಸಹಾಯ ಮಾಡುತ್ತೆ ಅದು ಮುಂದಿನ ದಿನಮಾನಗಳಲ್ಲಿ. ಈಗ ಒಬ್ಬ ಮಗು ಹಿಂಗೆ ನಡೀತಾ ಇರ್ತಾನೆ, ಒಂಥರ ವಿಚಿತ್ರವಾಗಿ ನಡೀತಿರ್ತಾನೆ. ಅವನೊಂದೇನೋ ಒಂದು ಸ್ಟೈಲ್ ಒಂದು ರೂಢಿ ಮಾಡ್ಕೊಂಡಿರ್ತಾನೆ. ಅದನ್ನ ನೀವು ಒಂದು ನಾಟಕ ಅಥವಾ ಒಂದು ಇದರಲ್ಲಿ ನೀವು ಅಭಿನಯ ಕಲ್ಸೋದ್ರ ಮುಖ ಅಲ್ಲಿ ಹೆಂಗ್ ನಡಿಬೇಕು, ಹೆಂಗ್ ಕುತ್ಕೋಬೇಕು, ಗಂಭೀರತೆ ಎಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಇವೆಲ್ಲದನ್ನು ಒಂದು ನಾಟಕ ಅಥವಾ ನಾಟಕ ಶಿಕ್ಷಕರು ಇವರೆಲ್ಲ ಹೇಳ್ಕೊಡ್ತಾರೆ ಅನ್ನೋ ತರದ್ದು ನಮ್ಮ ಅನುಭವಕ್ಕೆ ಬಂದಿರುವಂತದ್ದು. ನಮ್ಮ ನ್ಯೂನ್ಯತೆಗಳನ್ನ ಕಳ್ಕೋಬೇಕು ಅಂದ್ರೆ ನಾವು ಅತಿ ಹೆಚ್ಚು ರಂಗಭೂಮಿಯಲ್ಲಿ ಭಾಗವಹಿಸ್ಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುವಂತ ವಿಷಯ. ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಫಸ್ಟ್ ನಾಟಕವನ್ನ ತಗೊಳ್ತೀವಿ, ರೀಡಿಂಗ್ ಅಂತ ಶುರು ಮಾಡ್ತೀವಿ. ಕಲಿಸ್ಬೇಕಾದ್ರೆ ಸಾಕಷ್ಟು ಸವಾಲುಗಳು ಏನಪ್ಪಾ ಅಂದ್ರೆ, ನಮಗೆ ಮುಖ್ಯವಾಗಿ ಟೈಮ್ ಸಿಗಲ್ಲ. ಆಮೇಲೆ ಇತರೆ ವಿಷಯಗಳ ಬಗ್ಗೆನ ಕವರ್ ಎಲ್ಲಾ ಟೀಚರ್ಸ್ಗೂ ಮತ್ತು ಅಲ್ಲಿರುವಂತಹ ಮುಖ್ಯೋಪಾಧ್ಯಾಯರಿಗೂ ಮುಖ್ಯವಾಗಿ ಏನಿರುತ್ತೆ, ರಿಸಲ್ಟ್ ಮಾಡ್ಬೇಕು ಅನ್ನೋದಿರುತ್ತೆ. ಆ ರಿಸಲ್ಟ್ಗೋಸ್ಕರ ನಮ್ಮ ಪಿರಿಯಡ್ಗಳು ಸಹ ನಮಗೆ ಕೊಡದೇನೆ ಅವ್ರು ಏನ್ ಮಾಡ್ತಾರೆ, ನಿರಂತರವಾಗಿ ಅವಧಿಗಳನ್ನ ತಗೊಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಗೆ ಅದು ಬಹಳ ಮುಖ್ಯವಾಗಿ ಕಾಡ್ತಿರುವಂತಹ ಒಂದು ಕೊರತೆ. ಅದಾದ ನಂತರ ಆ ಮಕ್ಳಿಗೆ ನಾವು ಶಾಲಾ ಅವಧಿ ನಂತರ ಸೇರಿಸ್ಕೋಬೇಕಪ್ಪ, ಅವ್ರನ್ನ ನಾವು ನಾಟಕ ಕಲಿಸ್ಬೇಕು ಅಂತಂದ್ರೆ ಮನೇಲಿ ಅಬ್ಜೆಕ್ಷನ್ಗಳು ಶುರುವಾಗ್ತವೆ. ಅವ್ರಿಗೆ ಒಪ್ಸಿ ಎಲ್ಲ ಮಾಡಿ ನಾವು ಒಂದ್ ಕಡೆ ಸೇರ್ತೀವಿ, ಮಕ್ಕಳಿಗೆ ನಾಟಕವನ್ನ ಕಲಿಸ್ತೀವಿ. ಮತ್ತೆ ಕೆಲವೊಂದನ್ನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಕೆಲವೊಂದು ಪ್ರಾಪರ್ಟಿಗಳನ್ನ ನಾವು ಖರ್ಚು ಮಾಡ್ಬೇಕಾಗತ್ತೆ. ಅದು ಶಾಲಾ ಅನುದಾನದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಸರಿ ನಾವು ನಮ್ಮ ಕೈಯಿಂದಾನೇ ಖರ್ಚು ಮಾಡ್ಕೊಂಡು ಮಕ್ಳಿಗೆ ಮಾಡಿದ್ದು ಇದೆ. ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಮಕ್ಕಳಲ್ಲಿ ಏನಾದ್ರೂ ಹೊಸದನ್ನ ಉಡ್ಕೊಳಕ್ ಸಾಧ್ಯ ಮತ್ತು ಕಲಿಯೋಕ್ ಸಾಧ್ಯ. ಹಾಗಾಗಿ ಇದು ತುಂಬಾನೇ ಕೊರತೆ ಇದೆ ಅಂತ ನನ್ನ ಅಭಿಪ್ರಾಯ.
ಶಾಲೆಯಲ್ಲಿ ಯಾವ ಯಾವ ನಾಟಕಗಳನ್ನ ಮಾಡ್ತಾರೆ? ನಮ್ಮ ಶಾಲೆಯಲ್ಲಿ ನಾನು ಹೋಗಿದ್ದು 1 ವರ್ಷ ಆಯ್ತು. ಮರನಹಳ್ಳಿ ಶಾಲೆಯಲ್ಲಿ ನಾನು ಒಂದು ಪರಿಸರದ ಬಗ್ಗೆ ಒಂದು ನಾಟಕವನ್ನ ಮಾಡಿಸಿದೆ. ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಮೈಮಲ್ಲೇ ಮಕ್ಕಳನ್ನ ಆದಷ್ಟು ಹೇಗೆ ನಾವು ನೀರನ್ನ ಸೇವ್ ಮಾಡ್ಬೇಕು, ಪರಿಸರವನ್ನ ಹೇಗ್ ಸೇವ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಒಂದು 10-15 ನಿಮಿಷದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅದಾದ ನಂತರ ನಾನು ಮೊಬೈಲ್ ಮತ್ತು ಈಗ ಮೀಡಿಯಾಗಳ ಬಗ್ಗೆ ಒಂದು ನಾಟಕವನ್ನ ಮಾಡಿಸಿದೆ. ಅದು ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿ ಬಂತು. ಎಷ್ಟೋ ಪೇರೆಂಟ್ಸ್ ಗಳು ಕಂಪ್ಲೇಂಟ್ ಇತ್ತು ಮಕ್ಕಳಿಗೆ, ಮೊಬೈಲ್ ಬಳಸ್ತಾರೆ, ಮೊಬೈಲ್ ನೋಡ್ತಾರೆ, ಇವ್ರು ನೋಟ್ಸ್ ಹಾಕಿದಾರ ಅಂತ ಹೇಳಿ ಸುಳ್ಳು ಹೇಳಿ ಮೊಬೈಲ್ ತಗೊಂಡ್ ನೋಡ್ತಾರೆ ಅಂತ ಹೇಳಿ. ಅದೆಲ್ಲ ನೋಡಿದಾಗ ಮಕ್ಕಳಿಗೆ ನಾವ್ ಯಾವ ರೀತಿ ಅಡಿಕ್ಟ್ ಆಗ್ತಿದೀವಿ ಅನ್ನೋದನ್ನ ಅದನ್ನ ಬಿಡ್ಬೇಕು ಅನ್ನೋದು ಮಕ್ಕಳೇ ಸಹ ಆ ಪಾತ್ರ ಮಾಡಿರುವಂತ ಮಕ್ಕಳೇ ನನ್ನ ಹತ್ರ ಶೇರ್ ಮಾಡಿರೋದು ಇದೆ. ಅದಾದ ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ವ್ಯವಸ್ಥೆಗಳು ಏನಾಗ್ತಿದೆ ಅನ್ನೋದನ್ನ ಇಟ್ಕೊಂಡು ಒಂದು ಚುನಾವಣೆ ಅನ್ನೋದೇ ಒಂದು ಭಾಗವಾಗಿ ಒಂದು ನಾಟಕವನ್ನ ಮಾಡಿಸಿದೆ. ಆ ನಾಟಕದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಮಕ್ಕಳ ಪಾತ್ರವನ್ನ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ರೈತರದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಆಮೇಲೆ ಭೂಮಿಯಿಂದ ಪರಿಸರದಿಂದ ಏನ್ ಕೊರತೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಇತ್ತು. ಸುಮಾರು ನಾಟಕಗಳ ಅಂದ್ರೆ ಒಂದು 4-5 ಸ್ಕಿಟ್ಗಳನ್ನ ಮಾಡ್ತಿದೀನಿ. ಅದ್ರಲ್ಲಿ ಮಕ್ಕಳಿಂದ ಸಾಕಷ್ಟು ಅವರೇ ಒಂದು ಅನುಭವಿಸಿ ನಮಗೆ ಅದನ್ನ ನಾವು ಮಾಡ್ಬೇಕು, ಯಾವ್ದು ಮಾಡ್ಬೇಕು ಮಾಡ್ಬಾರ್ದು ಅನ್ನೋದನ್ನ ನಮಗೆ ಸಾಕಷ್ಟು ಅನುಭವದಲ್ಲಿ ಹೇಳಿದ್ದಾರೆ. ಆಮೇಲೆ ನಾಟಕ ಕಲೆ, ಚಿತ್ರಕಲೆ, ಸಂಗೀತ ಇದು ಎಲ್ಲದು ಮಕ್ಕಳಿಗೆ ಏನ್ 4 ಆಯಾಮಗಳು. ಅಂದ್ರೆ ನೀವು ಒಂದೇ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಬಾರ್ದು, 4 ದಿಕ್ಕಲ್ಲಿ ನೋಡಿ ಆಲೋಚನೆ ಮಾಡ್ಬೇಕು ಅನ್ನಂತ ಇದನ್ನ ಹೇಳ್ಕೊಡೋಂಥದ್ದು ಈ ಎಲ್ಲಾ ವಿಷಯಗಳು ಆ ತರ ಹೇಳ್ತವೆ ಅನ್ನೋದು ನಮ್ ಅನುಭವ. ಚಿತ್ರಕಲೆ ಆಗ್ಬೋದು, ಅಥವಾ ನಾಟಕ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ದೈಹಿಕ ಶಿಕ್ಷಕರಾಗ್ಬೋದು. ನೀವು ಒಂದು ವಸ್ತುವನ್ನ ನೀವು ಎಷ್ಟು ಆಂಗಲ್ ಅಲ್ಲಿ, ಎಷ್ಟು ಇದ್ರಲ್ಲಿ ನೋಡ್ತೀರಿ ಅನ್ನೋದನ್ನ ಹೇಳ್ಕೊಡುತ್ತೆ ಅನ್ನೋಂಥದ್ದು ಒಂದು ಅನುಭವ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ.